ಹೀಗೆ ಕರೆಯುವರು ಎಲ್ಲ ಯಾಕೆ 13 ಮಂದಿ ಮಡದಿಯರಲ್ಲಿ ಒಬ್ಬರಾದಂತಹ ದೇವಿ ಅವರ ಪಾವನ ಗರ್ಭಾಂಬುದಿಯಲ್ಲಿ ಜನಿಸಿದವರು ಅವರು ಸಿಂಹದರಂತೆ ಶುಂಭರು ಎನ್ನುವ ಹಾಗೆ ನಾವು ಇಳೆಯ ಬೆಳಕನ್ನು ನೋಡುವಂತಹ ಸಮಯದಲ್ಲಿ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದು ಹೋಯಿತಂತೆ, ಜ್ವಾಲಾಮುಖಿಯ ಆರ್ಭಟಿಸಿದಂತೆ, ನಿಮ್ಮ ಕೇತುಗಳ ಒಂದು ಅಪ್ಪಳಿಸಿದಂತೆ, ಅಪಶಕುನಗಳ ಸುರಿಮಳೆ ಇವನ್ನೆಲ್ಲ ಗಮನಿಸಿದಂತ ನಮ್ಮ ತಾಯಿ ಇವರು ಲೋಕಕಂಟಕರಾಗುತ್ತಾರೆ ಎನ್ನುವ ಹಾಗೆ ಬಗೆದು ನಮಗೆ ನೀಡಿದಂತಹ ಪಥ ನಿರ್ದೇಶನ ಹೇಗೆ ತಮ್ಮ ಅವರ ಅರಣ್ಯ ಭಕ್ತಿಯಿಂದ ಪ್ರಾರ್ಥಿಸಿ ಶರಣ್ಯ ಭಾವದಿಂದ ವರವನ್ನು ಪಡೆದವರು ಯಾವ ರೀತಿ ತಲೆಯಲ್ಲಿರುವ ಯಾವ ಪ್ರಾಣಿ ಪಕ್ಷಿ ಯೋನಿಗಳಿಂದ ಮರಣವೇ ಬಾರದ ರೀತಿಯಲ್ಲಿ ವರವನ್ನು ಕೇಳಿದ ಹೊತ್ತಿಗೆ ಬ್ರಹ್ಮ ನೀಡಿತು. ಮಕ್ಕಳೇ, ಹುಟ್ಟಿದ ಪ್ರತಿ ಜೀವಿಗಳು ಒಂದಲ್ಲ ಒಂದು ದಿವಸ ಸಾಯುವುದು, ಮರಣ ಅದಕ್ಕೆ ಬದಲಾಗಿ ಇನ್ನೊಂದು ವರವನ್ನು ನೀಡಿದ್ದಾನೆ. ಯಾವ ರೀತಿ? ಯೋನಿಜರಿಂದ ಮರಣವಲ್ಲ, ಕೋಶೋತ್ಪವೇ ಕೌಶಿಕೆಯಾಗಿ ಬಂದು ನಿಂತರೆ ನಮಗೆ ಮರಣ. ಹೆಣ್ಣಿನ ಕೋಶವನ್ನು ಒಡೆದು ಮತ್ತೊಂದಾಗಿ ಆವಿರ್ಭಾವಗೊಂಡಾಗ ರಾಮ ಸಂಬಂಧವಾಗಿ ಯುದ್ಧ ಏರ್ಪಟ್ಟಿತು ಎಂದ್ರೆ ಅಲ್ಲಿಗೆ ನಮ್ಮ ಮರಣ ಎನ್ನುವ ಹಾಗೆ ಬ್ರಹ್ಮದೇವ ಬರೀ ಹೆಡ್ಡ, ಅರ್ಥಾತ್ ನಮಗೆ ಮರಣವೇ ಇಲ್ಲ. ಖಂಡಿತವಾಗಿ ಇಲ್ಲ. ಯೋನಿಜರಿಂದ ಹುಟ್ಟುವುದಲ್ಲದೆ ಮತ್ತೆಯಿಂದ ಹುಟ್ಟಬೇಡ. ಹಾಗಾಗಿ ಹೆಡ್ಡ ಬ್ರಹ್ಮ. ಹೌದು, ಶುಂಭ ನಿಶುಂಭರು ಶಿವಂಜೀವಿಗಳು. ನಿಶುಂಭ ಹೀಗಿತ್ತ ಶೋಣಿತ? ಖಂಡಿತವಾಗಿ ಇಲ್ಲ. ಈಗ ನೋಡು ಹೇಗಾಗಿದೆ ಶೋಣಿತ. ಕಂಗೊಳಿತ ಉಂಟು ಅವರ ಮಾತಿಗೆ ಮಾನ್ಯತೆಯನ್ನು ನೀಡಿದಂತಹ ನಾವು ಮಹಾನಾಯಕನಾಗಿ ಮಹಾರಾಜನಾಗಿ ನಾನು ಸೇನಾ ನಾಯಕನಾಗಿ ನಾನು ಅರ್ಥಾತ್ ಯುವರಾಜನು ನಾನೇ. ಖಂಡಿತ ಶೋಣಿತದ ಪೀಠವನ್ನು ಅಲಂಕರಿಸಿದೆವು, ಭೂಲೋಕವನ್ನು ಏನ್ ಮಾಡಿದೆವು, ಮಾಡಿಕೊಂಡಿದ್ದೇವೆ. ಮಂಡಲಾಧಿಪರ ಮಂಡೆಯನ್ನು ಕಪ್ಪ ಕಾಣಿಕೆಯನ್ನು ಪಡೆದಿದ್ದೇವೆ. ಅಲ್ಲಿ ನಮ್ಮ ಅಧಿಕಾರವನ್ನು ಪ್ರತಿಷ್ಠೆ ನೇರವಾಗಿ ಪಾತಾಳ ಲೋಕವನ್ನು ಸೇರಿದ್ದೇವೆ. ಉಸುಗುಡುತ್ತಿರುವಂತಹ ನಾಗಗಳ ನವನಿಧಿ ಭಂಡಾರವನ್ನು ನಮ್ಮ ಭಂಡಾರಕ್ಕೆ ಸೇರಿಸಿಕೊಂಡಿದ್ದೇವೆ. ಪಾತಾಳವು ನಮ್ಮ ವಶವಾಯಿತು. ಸಾಕಾಗುವುದಿಲ್ಲ. ಏಕಮೇವಾದ್ವಿತೀಯರಾಗಿ ಮೆರೆದಾಡುತ್ತಾ ಇದ್ದೇವೆ ಅನ್ನೋ ನಿಜ. ನಮ್ಮ ಸುದ್ದಿಗೆ ಯಾರು ಬರುವುದಿಲ್ಲವೋ ಖಂಡಿತವಾಗಿ ಹೌದು. ಆದ್ರೆ ಉಳಿದಿದೆಯಲ್ಲ ಮೇಲೊಂದು ಲೋಕ, ಹೋಗಬೇಕು. ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು. ಹೌದಣ್ಣ, ಹೋಗಬೇಕು. ಸುಮ್ಮನೆ ಹೋಗುವುದಲ್ಲ.